ಇದು ರಾವಣನ ಅಶೋಕ ವಾಟಿಕ. ರಾವಣನು ಸೀತಾಮಾತೆಯನ್ನು ಅಪಹರಿಸಿ ನಂತರ ಎಲ್ಲಿ ಇರಿಸಿದ್ದಾನೆ ಎಂದು ನಂಬಲಾಗಿದೆ. ಹನುಮಂತನು ಸೀತಾಮಾತೆಯನ್ನು ಮೊದಲ ಬಾರಿಗೆ ಭೇಟಿಯಾಗಿ ಶ್ರೀರಾಮನ ಸಂದೇಶವನ್ನು ನೀಡಿದ ಸ್ಥಳವೂ ಇದೆ. ಇಲ್ಲಿ ಹನುಮಂತನ ಪಾದಚಿಹ್ನೆಗಳಿವೆ ಎಂದು ನಂಬಲಾಗುತ್ತಿದೆ ಮತ್ತು ಭಕ್ತರು ಅವುಗಳನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಸಮೀಪದಲ್ಲಿರುವ ಸೀತಾ ಅಮ್ಮನ ದೇವಸ್ಥಾನವು ಶ್ರೀಲಂಕಾದ ಅತ್ಯಂತ ಪವಿತ್ರ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ರಾಮಾಯಣದ ಪ್ರಕಾರ ಸೀತಾಮಾತೆಯವರು ಲಂಕೆಯಲ್ಲಿ ವಾಸಿಸುತ್ತಿದ್ದ ಸ್ಥಳವೇ ಇದು ಎಂದು ನಂಬಲಾಗಿದೆ. ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ಸಣ್ಣ ನದಿಯಲ್ಲಿ ಸೀತಾಮಾತೆಯನ್ನು ಸ್ನಾನ ಮಾಡುತ್ತಿದ್ದರು ಎಂದು ನಂಬಿಕೆ ಇದೆ. ರಾಮಾಯಣದ ಈ ಪವಿತ್ರ ನೆನಪುಗಳನ್ನು ಸ್ಮರಿಸಲು ಮತ್ತು ಆಶೀರ್ವಾದ ಪಡೆಯಲು ಸಾವಿರಾರು ಭಕ್ತರು ಪ್ರತಿ ವರ್ಷ ಇಲ್ಲಿ ಭೇಟಿ ನೀಡುತ್ತಾರೆ.